ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ಸವಿತಾ. ನಾನಿವತ್ತು ಟರ್ಮರಿಕ್ ಲೀವ್ಸ್ ಮತ್ತು ಲೆಮನ್ ಗ್ರಾಸನ್ನು ಉಪಯೋಗಿಸಿ ಸ್ಟೀಮ್ ಫಿಶ್ ಕರಿಯನ್ನು ತಯಾರಿಸ್ತಾ ಇದ್ದೀನಿ. ಫಿಶ್ ಇದು ನಮ್ಮ ದೇಹಕ್ಕೆ ಸಾಕಷ್ಟು ಪ್ರೋಟೀನನ್ನು, ವಿಟಮಿನ್ ಡಿ ಅನ್ನು ಮತ್ತು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸನ್ನು ಒದಗಿಸುತ್ತದೆ. ಇಂಥ ಒಂದು ಸೂಪರ್ ಡೆಲಿಷಿಯಸ್ ಆಗಿರ್ತಕ್ಕಂಥ ಸ್ಟೀಮ್ ಫಿಶ್ ಕರಿಯ ರೆಸಿಪಿಯೊಂದಿಗೆ ಮತ್ತೊಂದಿಷ್ಟು ಬೆನಿಫಿಟ್ಸ್ನ ಮಾಹಿತಿನ ತೆಗೆದುಕೊಂಡು ಬರೋಣ, ಬನ್ನಿ. ಸ್ಟೀಮ್ ಫಿಶ್ ಕರಿಯನ್ನು ತಯಾರಿಸಲಿಕ್ಕೆ ನಾನಿಲ್ಲಿ ಅರಿಶಿನ ಎಲೆಗಳನ್ನು ಮತ್ತು ಲೆಮನ್ ಗ್ರಾಸನ್ನು ತೆಗೆದುಕೊಂಡಿದ್ದೀನಿ. ಮಾರ್ಕೆಟ್ಗೆ ಹೋಗಿ ಫಿಶನ್ನು ಕೂಡ ತೆಗೆದುಕೊಂಡು ಬಂದಿದ್ದೀನಿ. ಜೀರಿಗೆ, ತೆಂಗಿನಕಾಯಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಹಸಿ ಶುಂಠಿ, ಸ್ವಲ್ಪ ನೆನೆಸಿರೋ ಹುಣಸೆ ಹಣ್ಣನ್ನು ನಾನು ತೆಗೆದುಕೊಂಡಿದ್ದೀನಿ. ಉಪ್ಪು, ಕರಿಮೆಣಸಿನಕಾಯಿನ ಪೌಡರ್ ಹಾಗೆ ಅರಿಶಿಣವನ್ನು ಕೂಡ ಬಳಸ್ತಾ ಇದ್ದೀನಿ. ಮೊದಲಿಗೆ ನಾವಿಲ್ಲಿ ಈ ಕೊಬ್ಬರಿನ ಸೊಪ್ಪುಗಳನ್ನು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ನಂತರ ಇದಕ್ಕೆ ಸ್ವಲ್ಪ ಉಪ್ಪು, ಕರಿಮೆಣಸಿನಕಾಯಿನ ಪೌಡ್ರನ್ನು ಮತ್ತು ಅರಿಶಿಣವನ್ನು ಹಾಕಿ ಸ್ವಲ್ಪ ಹೊತ್ತು ಇಡ್ತಾ ಇದ್ದೀನಿ. ಇಲ್ಲಿ ಅರಿಶಿಣ, ಉಪ್ಪು ಮತ್ತು ಕರಿಮೆಣಸಿನಕಾಯಿನ ಪೌಡ್ರನ್ನು ಆಲಿವ್ ಆಯಿಲ್ನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈ ಆಲಿವ್ ಆಯಿಲ್ನ ಬದಲಾಗಿ ನಾವು ಬೇರೆ ಯಾವುದಾದ್ರೂ ಅಡುಗೆ ಎಣ್ಣೆಯನ್ನು ಕೂಡ ನಾವಿಲ್ಲಿ ಬಳಸ್ಬೋದು. ಸ್ನೇಹಿತರೆ, ಮೀನಿನಲ್ಲಿ ಒಮೆಗಾ 3 ಕೊಬ್ಬಿನ ಆಮ್ಲಗಳಿದ್ದು ಇದು ಮೆದುಳಿಗೆ ಒಳ್ಳೆಯದು. ಗರ್ಭಾವಸ್ಥೆಯಲ್ಲಿ ಇರತಕ್ಕಂಥ ಸ್ತ್ರೀಯರು ನಿತ್ಯವೂ ಮೀನನ್ನು ಸೇವಿಸುವುದರಿಂದ ಮಗುವಿನ ಮೆದುಳಿನ ಬೆಳವಣಿಗೆಗೆ ಇದು ತುಂಬಾ ಸಹಾಯ ಮಾಡುತ್ತದೆ. ಮೀನಿನಲ್ಲಿ ಪೋಷಕಾಂಶಗಳು ಹೇರಳವಾಗಿರ್ತಕ್ಕಂಥವು. ಇದು ಒಮೆಗಾ 3, ವಿಟಮಿನ್ ಡಿ, ವಿಟಮಿನ್ ಬಿ, ಕಬ್ಬಿಣ, ಸತು, ಆಯೋಡಿನ್, ಮ್ಯಾಗ್ನೀಸಿಯಂ, ಪೊಟ್ಯಾಸಿಯಂ ಮತ್ತು ಪ್ರೋಟೀನ್ ಅಂಥ ಅಂಶಗಳನ್ನು ಇದು ಒಳಗೊಂಡಿದೆ. ಮೀನಿನಲ್ಲಿ N3 ಅಂತಕ್ಕಂತಹ ಎಣ್ಣೆ ಅಂಶ ಹೆಚ್ಚಾಗಿರುವುದರಿಂದ ಇದು ಅಸ್ತಮಾ ಅಪಾಯವನ್ನು ಕೂಡ ಕಡಿಮೆ ಮಾಡುವುದು ಮತ್ತು ದೀರ್ಘಕಾಲದ ಶ್ವಾಸಕೋಶದ ಕಾಯಿಲೆ, ಅತಿಸಾರ, ಚರ್ಮದ ಅಲರ್ಜಿಗಳು, ಕರುಳಿನ ಕಾಯಿಲೆಗಳ ನಿವಾರಣೆಗೆ ಮೀನು ತುಂಬಾ ಪ್ರಯೋಜನಕಾರಿಯಾಗಿದೆ. ಮೀನಿನ ಒಂದು ಪೀಸಸ್ಗೆ ನಾನೀಗ ಈ ಒಂದು ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ಪದಾರ್ಥವನ್ನು ಲೇಪಿಸಿ ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಮಾಡಲಿಕ್ಕೆ ಬಿಡ್ತಾ ಇದ್ದೀನಿ. ಮೀನು ತಿನ್ನುವುದರಿಂದ ದೈಹಿಕ ಆರೋಗ್ಯ ಮಾತ್ರವಲ್ಲದೆ ಮಾನಸಿಕ ಆರೋಗ್ಯವನ್ನು ಕೂಡ ಇದು ಸುಧಾರಿಸುವುದು. ನಿತ್ಯ ಮೀನು ಸೇವಿಸುವವರಲ್ಲಿ ಮಾನಸಿಕ ಆರೋಗ್ಯಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಬರುವ ಸಾಧ್ಯತೆ ಕಡಿಮೆ. ಮೀನು ಒತ್ತಡ, ಆತಂಕ ಮತ್ತು ಉದ್ವೇಗಗಳನ್ನು ಕೂಡ ಕಡಿಮೆ ಮಾಡುವ ಒಂದು ಉತ್ತಮ ಆಹಾರ ಇದಾಗಿದೆ. ನಂತರ ನಾನಿಲ್ಲಿ ರುಬ್ಕೊಂಡಿರ್ತಕ್ಕಂಥ ಈ ಒಂದು ಪದಾರ್ಥವನ್ನು ಕೂಡ ಆಲಿವ್ ಆಯಿಲನ್ನು ಹಾಕುವ ಮೂಲಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದರಲ್ಲಿರ್ತಕ್ಕಂಥ ಹಸಿ ಅಂಶ ಹೋಗುವವರೆಗೂ ನಾವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಮೀನು ಚಿಕ್ಕಂದಿನಿಂದಲೂ ನಾವು ಒಂದು ವಿಷಯವನ್ನು ಕೇಳಿರಬಹುದು. ಮೀನನ್ನು ಸೇವಿಸುವುದು ತುಂಬಾ ನಮ್ಮ ಬುದ್ಧಿ ಚುರುಕುಗೊಳ್ಳಲಿಕ್ಕೆ ಮತ್ತು ಕಣ್ಣಿಗೆ ಒಳ್ಳೆಯದು ಎಂಬ ಮಾತನ್ನು ಹಿರಿಯರು ಹೇಳ್ತಾ ಇರುವುದನ್ನು ತಾವು ಕೂಡ ಕೇಳಿರಬಹುದು. ಇದು ಅಕ್ಷರಶಃ ಸತ್ಯ. ಮೀನಿನಲ್ಲಿರುವ ಒಮೆಗಾ 3 ದೃಷ್ಟಿಯನ್ನು ಸುಧಾರಿಸಲಿಕ್ಕೆ ಸಹಾಯ ಮಾಡುವುದು. ನಮ್ಮ ಕಣ್ಣಿನ ರೆಟಿನಾಗೆ 2 ರೀತಿಯ ಒಮೆಗಾ 3 ಕೊಬ್ಬಿನಾಮ್ಲಗಳು ತುಂಬಾ ಅವಶ್ಯಕವಾಗಿವೆ. ಈ ಒಮೆಗಾ 3 ಅಂತಕ್ಕಂತಹದ್ದು ಸ್ಯಾಲ್ಮನ್ ಫಿಶ್ಗಳಲ್ಲಿ ಮತ್ತು ಟ್ಯೂನ್ನಂತಹ ಫಿಶ್ಗಳಲ್ಲಿ ಹೇರಳವಾಗಿ ದೊರೆಯುತ್ತದೆ. ಇದು ನಾವು ಇರ್ತಕ್ಕಂತಹ ಪ್ರದೇಶದಲ್ಲಿ ಈ ಒಂದು ಮೀನುಗಳು ದೊರೆಯದೇ ಇದ್ರೂ ಪರವಾಗಿಲ್ಲ, ಅಲ್ಲಿ ಸಿಗ್ತಕ್ಕಂತಹ ಲೋಕಲ್ ಮೀನುಗಳನ್ನು ಸೇವಿಸುವುದರಿಂದ ನಾವು ಸಾಕಷ್ಟು ಪೋಷಕಾಂಶಗಳನ್ನ ನಮ್ಮ ದೇಹಕ್ಕೆ ಪಡೆದುಕೊಳ್ಬಹುದಾಗಿದೆ. ಈ ಒಂದು ಫ್ರೈ ಮಾಡಿಕೊಂಡಿರೋ ಪದಾರ್ಥವನ್ನು ಕೂಡ ನಾನು ಮ್ಯಾರಿನೇಟ್ ಆಗಿರೋ ಫಿಶ್ ಪೀಸಸ್ ಮೇಲೆ ಲೇಪಿಸಿ ಅದನ್ನು ಅರಿಶಿನ ಎಲೆಗಳಲ್ಲಿ ಚೆನ್ನಾಗಿ ಕಡ್ಡಿ ಚುಚ್ಚುವ ಮೂಲಕ ಕವರನ್ನು ಮಾಡ್ತಾ ಇದ್ದೀನಿ. ಇನ್ನು ಮೀನಿನಲ್ಲಿ ಪ್ರೋಟೀನ್ ಅಂಶ ಅಧಿಕವಾಗಿರುತ್ತದೆ. ಇದು ನಮ್ಮ ಸ್ನಾಯುಗಳನ್ನು ಬಲಪಡಿಸುವುದು ಹಾಗೂ ದೇಹದ ರಕ್ಷಣೆಯನ್ನು ಮಾಡುವುದು. ಕ್ರೀಡಾಪಟುಗಳಿಗಿಂತಲೂ ತುಂಬಾ ಉತ್ತಮವಾದ ಆಹಾರ ಇದಾಗಿದೆ. ಸೂರ್ಯನ ಬೆಳಕಿನಿಂದ ದೊರೆಯುವ ವಿಟಮಿನ್ ಡಿ ಇದು ಮೀನಿನಲ್ಲಿ ತುಂಬಾ ಹೇರಳವಾಗಿರ್ತಕ್ಕಂತಹದ್ದು. ವಿಟಮಿನ್ ಡಿಯ ಕೊರತೆಯನ್ನು ಮೀನು ನೀಗಿಸುತ್ತದೆ ಹಾಗೂ ದುರ್ಬಲವಾಗಿರುವ ಮತ್ತು ನೋವಿನಿಂದ ಕೂಡಿರುವ ಮೂಳೆಗಳ ಸಮಸ್ಯೆಯನ್ನು ನಿವಾರಿಸಿ ಮೂಳೆಗಳನ್ನು ಬಲಯುತಗೊಳಿಸುತ್ತದೆ. ಸ್ನೇಹಿತರೆ, ನಾವೀಗ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ನೀರನ್ನು ಹಾಕಿ ಕಾಯಲಿಕ್ಕೆ ಇಡಬೇಕು. ಈ ರೀತಿ ಸ್ಟೀಮ್ ಬರ್ತಕ್ಕಂತಹ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದನ್ನು ಅರಿಶಿನ ಎಲೆಗಳು ಮತ್ತು ಲೆಮನ್ ಗ್ರಾಸನ್ನು ಹಾಕಿ ಕವರ್ ಮಾಡಿ ಈ ಒಂದು ಫಿಶ್ನ ಪೀಸಸ್ಸನ್ನು ಇದ್ರ ಮೇಲೆ ಇಡ್ತಾ ಇದ್ದೀನಿ ನಾನೀಗ. ನಮ್ಮ ಒಂದು ಹೃದಯದ ಸ್ನಾಯುಗಳನ್ನ ಬಲಪಡಿಸುವಂತಹ ಒಂದು ಉತ್ತಮ ಆಹಾರ ಇದಾಗಿದೆ. ಶೀತ ಮತ್ತು ಕೆಮ್ಮು ಇಂತಹ ಸಮಸ್ಯೆಗಳನ್ನು ಕೂಡ ನಿವಾರಿಸುತ್ತದೆ. ಸಂಧಿವಾತ, ಕೀಲು ನೋವು ಕೂಡ ಕಡಿಮೆ ಮಾಡುವುದು. ಆದ ಕಾರಣ ನಾವು ವಾರಕ್ಕೆ 2 ಸಲವಾದರೂ ಮೀನನ್ನು ಸೇವನೆ ಮಾಡೋದು ತುಂಬಾ ಉತ್ತಮವಾಗಿರ್ತಕ್ಕಂತಹ ಒಂದು ಅಂಶವಾಗಿದೆ.
ಈ ರೀತಿಯಾಗಿ ನಾನು ಮೀನಿನ ಪೀಸಸ್ಸನ್ನೆಲ್ಲ ಈ ಒಂದು ಸ್ಟೀಮ್ನ ಪಾತ್ರೆಯಲ್ಲಿ ಹಾಕಿ ಸ್ಟೀಮ್ ಮಾಡಲಿಕ್ಕೆ ಇಡ್ತಾ ಇದ್ದೀನಿ ಈಗ. ಈ ರೀತಿ ಸ್ಟೀಮ್ ಫಿಶ್ ಕರಿಯನ್ನು ನಾವು ತಯಾರಿಸುವ ಮೂಲಕ ಫಿಶ್ನಲ್ಲಿರ್ತಕ್ಕಂಥ ಪೋಷಕಾಂಶಗಳು ನಾಶ ಹೊಂದದಂತೆ ನೋಡ್ಕೊಳ್ಬೋದು. ಈ ಒಂದು ಎಲೆಗಳಿಂದ ಕವರ್ ಮಾಡಿರ್ತಕ್ಕಂತಹ ಒಂದು ಪೀಸಸ್ ಮೇಲೆ ಚೆನ್ನಾಗಿ ಮುಚ್ಚಿ ಅದನ್ನು ಬಿಸಿನೀರನ್ನ ಕಾಯ್ದಿರ್ತಕ್ಕಂಥ ಪಾತ್ರೆ ಮೇಲೆ ಇರಿಸಿ 15ರಿಂದ 20 ನಿಮಿಷದವರೆಗೂ ನಾವು ಇದನ್ನು ಸ್ಟೀಮ್ ಮಾಡಬೇಕು. ಸ್ನೇಹಿತರೆ, ಸ್ಟೀಮ್ ಫಿಶ್ ಕರಿ ಈಗ ರೆಡಿಯಾಗಿದೆ. ತಾವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಉತ್ತಮ ಪೋಷಕಾಂಶಗಳನ್ನ ಪಡೆದು ಆರೋಗ್ಯವಾಗಿರಿ ಅಂತ ಹೇಳ್ತಾ ಈ ಒಂದು ವಿಷಯಕ್ಕೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಧನ್ಯವಾದಗಳು.